ನಾನು ಸಂದೀಪ್ ಪೇಟೆಯ ಹೊರಭಾಗದಲ್ಲಿರುವ ಹಳ್ಳಿಯಲ್ಲಿ ವಾಸಿಸುತ್ತಿದ್ದೇನೆ. ನಮ್ಮದು ರೈತಾಪಿ ಕುಟುಂಬ. ಹೀಗಾಗಿ ವರ್ಷವಿಡೀ ಹೊಲದಲ್ಲೇ ಕೆಲಸ ಮಾಡುತ್ತೇವೆ. ನಮ್ಮ ಊಟ, ಪಾಠ, ಆಟ, ನಿದ್ದೆ ಸೇರಿದಂತೆ ಜೀವನವೆಲ್ಲ ಹೊಲದಲ್ಲೇ ಸಾಗುತ್ತದೆ. ಹೀಗಾಗಿ ಹೊಲದೊಂದಿಗೆ ನಮ್ಮದು ಅವಿನಾಭಾವ ಸಂಬಂಧ. ಒಂದು ದಿನ ಹೊಲದಲ್ಲಿ ನಡೆದ ಘಟನೆಯ ಬಗ್ಗೆ ನಿಮಗೆ ಹೇಳುತ್ತೇನೆ. ನಮ್ಮ ಹೊಲದಲ್ಲಿ ಕೆಲಸ ಹೆಚ್ಚಾಗಿದ್ದರಿಂದ ಕೂಲಿ ಮಾಡಲು ಅನೇಕರು ಬರುತ್ತಾರೆ. ಅವರಿಗೆ ಊಟದ ವ್ಯವಸ್ಥೆ ನಮ್ಮದೇ ಜವಾಬ್ದಾರಿ. ಜೊತೆಗೆ ನಮ್ಮ ಹೊಲದ ಮನೆಯಲ್ಲಿ ಅವರ ವಿಶ್ರಾಂತಿಗೂ ಜಾಗ ಕೊಟ್ಟಿದ್ದೇವೆ. ಒಂದು ದಿನ ನಾನು ಹೊಲದ ಮನೆಯಲ್ಲಿ ಒಳಗಡೆ ಮಲಗಿದ್ದೆ. ಯಾರೋ ಮಾತನಾಡಿದಂತಾಗಿ ಎಚ್ಚರವಾಯಿತು. ಪಕ್ಕದ ಕೋಣೆಯಲ್ಲಿ ರಮ್ಯಾ ಎಂಬಾಕೆ ಕೂತಿದ್ದರು. ಆಯಾಸವಾಗಿ ಬಂದು ಕೂತಿದ್ದಾರೆ ಎಂದು ನಾನು ಸುಮ್ಮನಾದೆ. ಅವರು ಯಾರೊಂದಿಗೋ ಫೋನಿನಲ್ಲಿ ಮಾತನಾಡುತ್ತಿದ್ದರು. ಸ್ಪೀಕರ್ ಆನ್ ಮಾಡಿ ಮಾತನಾಡುತ್ತಿದ್ದರಿಂದ ಅವರ ಧ್ವನಿ ನನಗೆ ಕೇಳಿಸುತ್ತಿತ್ತು. ಆ ಕಡೆಯವರು ರಮ್ಯಳ ಗೆಳತಿ ಇರಬಹುದು. ಅವರು ಈಕೆಗೆ ಮದುವೆಯಾಗಿ ಇಷ್ಟು ವರ್ಷವಾದರೂ ಮಕ್ಕಳಾಗಿಲ್ಲ, ಏನಾದರೂ ಸಮಸ್ಯೆ ಇದೆಯೇ ಎಂದು ಕೇಳಿದರು. ಅದಕ್ಕೆ ರಮ್ಯಾ ಅದಕ್ಕೆಲ್ಲ ಅದೃಷ್ಟ ಮಾಡಿರಬೇಕು ಎಂದರು. ಆ ಕಡೆಯಿಂದ ಮಾತು ಕೇಳಿಬರುತ್ತಲೇ ಇತ್ತು. ಅದೆಲ್ಲ ಅದೃಷ್ಟ ಅಲ್ಲವೇ, ನೀವು ಇಬ್ಬರು ರಾತ್ರಿ ಕಷ್ಟಪಡಬೇಕು, ನಿನ್ನ ಗಂಡ ನಿನ್ನ ಜೊತೆಗೆ ಸರಿಯಾಗಿ ಸೇರುವುದಿಲ್ಲವಾ ಎಂದು ಕೇಳಿದರು. ಈ ಮಾತುಗಳು ಕೇಳಿ ರಮ್ಯಾ ಬೇಜಾರಿನಿಂದ ನಾನೇನು ಮಾಡಲಿ, ಮದುವೆಯಾಗಿ 2 ವರ್ಷ ಆಯ್ತು, ಅವಾಗಿಂದ ಬರೀ ಕೈಯಿಂದಲೇ ಕೆಲಸ ಸಾಗುತ್ತಿದೆ. ಗಂಡನು ಕುಡಿದು ಬಂದು ಸುಮ್ಮನೆ ಮಲಗುತ್ತಾನೆ, ನನ್ನ ಕಷ್ಟ ನನಗೆ ಗೊತ್ತು ಎಂದು ಅಳತೊಡಗಿದಳು. ರಮ್ಯಾ ನೋಡಲು ಸಾಕ್ಷಾತ್ ಮೇಣಿಕೆಯಂತೆ ಇದ್ದಳು. ಉದ್ದವಾದ ಕೂದಲು, ಕಣ್ಣು ಸೆಳೆಯುವ ಆಕರ್ಷಕ ಮುಖ, ಆಕಾರ ಎಲ್ಲವೂ ಮನಸೂರೆ ಮಾಡಿಸುವಂತವು. ಅವರಿಬ್ಬರ ಮಾತು ಕೇಳುತ್ತಿದ್ದ ನನಗೆ ಬೇರೆ ಏನೋ ಭಾವನೆ ಹೊಳೆದಂತಾಯಿತು. ಕೊನೆಗೆ ರಮ್ಯಾ ಫೋನಿನಲ್ಲಿ ಮಾತನಾಡುತ್ತಾ ಬೇಸರದಿಂದ ಕರೆ ಕಟ್ ಮಾಡಿ ಕೆಲಸಕ್ಕೆ ಹೋದಳು. ನಾನು ಹಾಗೆ ಬಿದ್ದುಕೊಂಡು ಅವಳ ಸಂಭಾಷಣೆ ಬಗ್ಗೆ ಆಲೋಚನೆ ಮಾಡತೊಡಗಿದೆ. ನಿದ್ದೆಯೂ ಹತ್ತಿತ್ತು. ಮರುದಿನದಿಂದ ನಾನು ಕಾರ್ಯಪ್ರವೃತ್ತನಾದೆ. ಏಕೆಂದರೆ ನಾನು ಕಾಲೇಜಿನಲ್ಲಿ ಅದಾಗಲೇ 1-2 ಬಾರಿ ಆಟದ ರುಚಿ ನೋಡಿದ್ದೆ. ರಮ್ಯಳ ಮಾತು ಕೇಳಿದ ಮೇಲಂತೂ ಹೇಗಾದರೂ ಮಾಡಿ ಬಲೆಗೆ ಬೀಳಿಸಿಕೊಳ್ಳಬೇಕು, ಹಸಿದಾಗಲೇ ಊಟ ಮಾಡಿದರೆ ಇಷ್ಟ ಎಂದು ನಿರ್ಧರಿಸಿದೆ. ಆಗಾಗ ರಮ್ಯ ಜೊತೆ ಮಾತನಾಡುತ್ತಿದ್ದೆ, ಬೇರೆ ಏನನ್ನೂ ಕೇಳುತ್ತಿರಲಿಲ್ಲ. ಅವರ ಸಂಭಾಷಣೆ ಕೇಳಿದ ಮೇಲೆ ನಾನು ಅವರಿಗೆ ಹತ್ತಿರವಾಗ ತೊಡಗಿದೆ. ಹೊಲದಲ್ಲಿ ಕೆಲಸ ಮಾಡುವಾಗ ಅಲ್ಲಿಯೇ ಸುಳಿದಾಡುತ್ತಾ, ಕಸ ತೆಗೆಯುವಾಗ ನಿಂತು ಅವರ ಸೌಂದರ್ಯವನ್ನು ನೋಡುವುದಾಗಿ ಮಾಡುತ್ತಿರುತ್ತಿದ್ದೆ. ಒಂದು ದಿನ ರಮ್ಯ ಹಾಸ್ಯಭರಿತವಾಗಿ, ಸಂದೀಪ್, ಇತ್ತೀಚೆಗೆ ಹೊಲದಲ್ಲಿ ಜಾಸ್ತಿ ಅಡ್ಡಾಡುತ್ತಿದ್ದೀಯಾ? ಮೊದಲೆಲ್ಲ ಒಂದು ಕಡೆ ಮೊಬೈಲ್ ಹಿಡ್ಕೊಂಡು ಕುಳಿತುಕೊಂಡಿದ್ದೆ ಎಂದು ಅಣುಕಿಸಿದರು. ಅವರ ಮಾತು ಕೇಳಿದ ತಕ್ಷಣ ನನಗೆ ಒಂದು ಉಪಾಯ ಹೊಳೆಯಿತು. ಒಂದು ದಿನ ಅವರೊಬ್ಬರನ್ನೇ ಕೆಲಸಕ್ಕೆ ಕರೆದು ನಾನು ಕೋಣೆಯಲ್ಲಿ ರೀಲ್ಸ್ ನೋಡುತ್ತಾ ಕೂತಿದ್ದೆ. ಆಗ ಅವರು ಸ್ವಲ್ಪ ವಿಶ್ರಾಂತಿಗಾಗಿ ಈ ಕಡೆಗೆ ಬರುತ್ತಿರುವುದು ಕಂಡುಬಂತು. ಹೊಲದಲ್ಲಿ ಬೇರೆ ಯಾರೂ ಇರಲಿಲ್ಲ. ಇದೇ ಸರಿಯಾದ ಅವಕಾಶ ಎಂದು ನಾನು ಆ ಸಿನಿಮಾ ನೋಡಲು ಯೋಚನೆ ಮಾಡಿದೆ. ಅವರು ವಿಶ್ರಾಂತಿ ಕೊಠಡಿಗೆ ಸೇರಿದ ಬಳಿಕ ನಾನು ಮೊಬೈಲನ್ನು ಕಿಟಕಿಯಿಂದ ಕಾಣುವಂತೆ ಹಿಡಿದು ಆ ಸಿನಿಮಾ ನೋಡತೊಡಗಿದೆ. ಸ್ವಲ್ಪ ಹೊತ್ತಿನ ನಂತರ ಸೌಂಡ್ ಜಾಸ್ತಿ ಮಾಡಿ ನೋಡತೊಡಗಿದ್ದೆ. ಅವರಿಗೆ ಧ್ವನಿ ಕೇಳಿ ಕುತೂಹಲ ಉಂಟಾಯಿತು. ಮೆಲ್ಲಗೆ ಕಿಟಕಿಯಿಂದ ಇಣುಕಿ ನೋಡತೊಡಗಿದರು. ನಾನು ಕಿಟಕಿಗೆ ಎದುರಾಗಿ ಒಂದು ಕನ್ನಡಿ ಇಟ್ಟಿದ್ದೆ. ಅದರಲ್ಲಿ ರಮ್ಯಳ ಮುಖದಲ್ಲಿ ಕಾಣುತ್ತಿದ್ದ ಬದಲಾವಣೆಗಳು ನನಗೆ ಸ್ಪಷ್ಟವಾಗಿ ಕಾಣತೊಡಗಿದವು. ಜೋರಾಗಿ ಉಸಿರಾಡುತ್ತಾ ಅವರು ಅಲ್ಲಿಯೇ ನಿಂತಿದ್ದರು. ಆ ಕ್ಷಣದ ಸೌಂಡ್ ಹಾಗೂ ಅವರ ಮುಖಭಾವನು ನೋಡಿ ನನಗೆ ಮತ್ತಷ್ಟು ಪ್ರೇರಣೆ ದೊರಕಿತು. ಅಂದಿನಿಂದ ನಾನು ತಡೆಯಲಾರದೆ ಅಲ್ಲಿಯೇ ಕೈಯಿಂದ ನನ್ನ ಅಂದಿನ ಕೆಲಸ ಮುಗಿಸಿಬಿಟ್ಟೆ. ಅದನ್ನೂ ಸಹ ಅವರು ಕುತೂಹಲದಿಂದ ನೋಡುತ್ತಿದ್ದರು. ಕನ್ನಡಿಯಲ್ಲಿ ನೋಡಿದಾಗ ಅವರ ಕಣ್ಣುಗಳಲ್ಲಿ ವಿಶೇಷ ಹೊಳಪಿತ್ತು. ನಾನು ಕಿಟಕಿಯತ್ತ ತಿರುಗಿ ನೋಡಬೇಕೆಂದು ತಿರುಗಿದಾಗ ಅವರು ಕೋಣೆಯಿಂದ ತಕ್ಷಣ ಹೊರಹೋದರು. ಸಂಜೆ ಹೊಲದಿಂದ ಊರಿನ ಕಡೆ ಹೊರಟಾಗ ಅವರು ನನ್ನತ್ತ ಜೊತೆಗೆ ಬರುವೆ ಎಂದು ರಮ್ಯರು ಎಂದರು. ನನಗೆ ತುಂಬಾ ಖುಷಿಯಾಯಿತು. ಅದನ್ನು ತೋರಿಸದೆ ಸರಿ ಬನ್ನಿ ಎಂದೆ. ಊರು ದಾರಿ ಸ್ವಲ್ಪ ಸರಿಯಿರಲಿಲ್ಲ. ಬೈಕ್ ಮೇಲೆ ಹೋಗುವಾಗ ಅವರು ಯಾಕೋ ಮುಂದೆ ಸರಿಯುತ್ತಿದ್ದದ್ದು ನನ್ನ ಗಮನಕ್ಕೆ ಬಂತು. ನಾನು ಅದೇ ಬಯಸುತ್ತಿದ್ದೆ. ಮನಸ್ಸಲ್ಲಿ ಏನೋ ಚುರುಕುಗೊಂಡಿತ್ತು. ಅವರನ್ನು ಮನೆಗೆ ಬಿಟ್ಟು ನಾನು ನಮ್ಮ ಮನೆಗೆ ಹೋದೆ. ಹೀಗೆ 2 ದಿನಗಳು ಕಳೆದವು. 3ನೇ ದಿನ ಕೆಲಸಕ್ಕೆ ಆಳುಗಳು ಜಾಸ್ತಿಯಾಗಿ ಬಂದಿದ್ದರು. ಆ ರಮ್ಯಳನ್ನು ನಾನು ಮನೆಯೊಳಗೆ ಜೀವಾಮೃತ ತಯಾರಿಸಲು ಕರೆದೆ. ಹೀಗೆ ನಾವಿಬ್ಬರೂ ಜೀವಾಮೃತ ತಯಾರಿಸಲು ಸಗಣಿ, ಬೆಲ್ಲ, ಉಪ್ಪು, ನೀರು ಸಂಗ್ರಹಿಸಿದೆವು. ಮಾತಿನ ಮಧ್ಯೆ ನಾನು, ನಿಮಗೆ ಎಷ್ಟು ಜನ ಮಕ್ಕಳು ಎಂದು ಕೇಳಿದೆ. ಅದಕ್ಕೆ ಅವರು ಇನ್ನೂ ಮಕ್ಕಳಾಗಿಲ್ಲ ಎಂದು ಸುಮ್ಮನಾದರು. ತಕ್ಷಣ ನಾನು, ನಿಮ್ಮ ಮದುವೆಯಾಗಿ ಬಹಳ ದಿನಗಳಾಗಿದೆ, ಇನ್ನೂ ಆ ಕೆಲಸ ಮಾಡಲು ಸಮಯ ಸಿಕ್ಕಿಲ್ಲವೇ ಎಂದು ಕೇಳಿಬಿಟ್ಟೆ. ಅವರ ಮುಖದ ಸೆಟ್ಟಿನಿಂದ ನನಗೆ ಬೇಸರವಾಗಿದ್ದು ಅವರು ಅಲ್ಲಿಂದ ಹೊರಟು ಹೋದರು. ಆಮೇಲೆ ಹೀಗೆ ಕೇಳಬಾರದಿತ್ತು ಎಂದು ನನಗೆ ಅನಿಸಿತು. ಅಂದು ಒಬ್ಬಂಟಿಯಾಗಿ ನಾನು ಜೀವಾಮೃತ ತಯಾರಿಸಿದೆ.
1 ವಾರದವರೆಗೆ ಅವರು ನಮ್ಮ ಹೊಲದತ್ತ ಕೆಲಸಕ್ಕೆ ಬರಲಿಲ್ಲ. ನನಗೆ ನನ್ನ ಪ್ರಶ್ನೆ ಅವರ ಹೃದಯಕ್ಕೆ ನೋವು ತಂದಿತು ಎಂದು ಅನಿಸಿತು. ಹಾಗಾಗಿ ಅವರಲ್ಲಿ ಕ್ಷಮೆ ಕೇಳಲು ನಿರ್ಧರಿಸಿದೆ. ಆದರೆ ಅಚ್ಚರಿಯಾಗಿ ಅವರು ಮತ್ತೆ ನಮ್ಮ ಹೊಲದ ಕೆಲಸಕ್ಕೆ ಬಂದರು. ತಕ್ಷಣ ಅವರತ್ತ ಹೋಗಿ ಹೀಗಾಗಿ ಕೇಳಿದ್ದಕ್ಕೆ ಕ್ಷಮಿಸಿ ಎಂದೆ. ಅದಕ್ಕೆ ಅವರು ನಗುತ್ತಾ, ನೀನು ಕೇಳಿದ್ದರಲ್ಲಿ ತಪ್ಪಿಲ್ಲ ಬಿಡು ಎಂದು ಕೆಲಸ ಮಾಡತೊಡಗಿದರು. ಮಧ್ಯಾಹ್ನ ವಿಶ್ರಾಂತಿಗೆ ಕೋಣೆಗೆ ಬಂದು ಕುಳಿತರು. ನಾನು ಅವರ ಜೊತೆಗೆ ಊಟಕ್ಕೆ ಕುಳಿತೆ. ಊಟ ಮಾಡುತ್ತಾ ಮತ್ತೆ ನನ್ನ ತಪ್ಪನ್ನು ಮನ್ನಿಸಿ ಎಂದೆ. ಅವರಿಗೆ ನಗುತ್ತಾ, ಇರಲಿ ಬಿಡು, ನನ್ನ ಅದೃಷ್ಟ ಸರಿಯಿಲ್ಲ, ನೀವೇನಿಗೆ ಕ್ಷಮೆ ಕೇಳುತ್ತೀರಿ ಎಂದರು. ನಾನು ಹಿಂದುಮುಂದು ಯೋಚಿಸದೆ, ಅದ್ಯಾವ ಅದೃಷ್ಟ, ನೀವು ಬೇಗ ಆಟವಾಡಿ ನಿಮ್ಮ ಆಸೆ ಈಡೇರುತ್ತದೆ ಎಂದು ಹೇಳಿಬಿಟ್ಟೆ. ಅವರು ನನ್ನೆಡೆ ನೋಡಿ ನಕ್ಕು, ನಿನ್ನನ್ನು ತುಂಬಾ ಚಿಕ್ಕವನು ಎಂದುಕೊಂಡಿದ್ದೆ. ಆದರೆ ನೀನು ಪಟ್ಟಣಕ್ಕೆ ಹೋಗಿ ಬಹಳ ತಿಳಿದುಕೊಂಡಿದ್ದೀಯಾ, ಅದ್ಯಾವುದೋ ಸಿನಿಮಾ ಸಹ ನೋಡ್ತೀಯಾ, ಕೈಗೆ ಕೆಲಸ ಮಾಡ್ತೀಯಾ, ನಿನ್ನ ಅಪ್ಪನಿಗೆ ಇದೆಲ್ಲ ಗೊತ್ತಾದ್ರೆ ಹೇಗೋ ಎಂದು ಮುಗಿಸಿದರು. ನಾನು ಆ ಮಾತು ಕೇಳಿದ ತಕ್ಷಣ ಗಾಬರಿಯಾದೆ. ಆದರೂ ಅವರ ನಗು ನೋಡಿ ಸಮಾಧಾನಗೊಂಡೆ. ಸ್ವಲ್ಪ ಯೋಚಿಸಿದವನೇ ನಾಟಕವಾಡುತ್ತಾ, ಅಯ್ಯೋ ಬೇಡ, ಇವೆಲ್ಲ ನಮ್ಮ ಅಪ್ಪನಿಗೆ ಹೇಳಬೇಡಿ, ನೀವೇನಾದರೂ ಹೇಳಿದರೆ ಊರಿಂದಲೇ ಹೊರಕಳಿಸುತ್ತಾರೆ, ದಯವಿಟ್ಟು ಹಾಗೆಲ್ಲ ಮಾಡಬೇಡಿ ಎಂದು ಎನ್ನುತ್ತಾ ಅವರ ಕೈ ಹಿಡಿದು ಬೇಡಿಕೊಂಡೆ. ಸ್ವಲ್ಪ ಹೊತ್ತಿನ ಬಳಿಕ ಅವರು, ಸರಿ, ಹೇಳುವುದಿಲ್ಲ, ಆದರೆ ನಿನ್ನಿಂದ ಒಂದು ಸಹಾಯ ಆಗಬೇಕು, ನೀನು ಸಹಾಯ ಮಾಡಿದರೆ ಮಾತ್ರ ನಮ್ಮಪ್ಪನಿಗೆ ಹೇಳಲ್ಲ ಎಂದರು. ನಾನು, ಸರಿ, ಹೇಳಿ ಎಂದೆ. ಅವರು ನಾನು ನೋಡುತ್ತಿದ್ದ ಆ ಸಿನಿಮಾ ತಮಗೂ ಬೇಕೆಂದರು. ಸರಿ ಎಂದೆ. ಆದರೆ ಅವರ ಬಳಿ ಕೀಪ್ಯಾಡ್ ಮೊಬೈಲ್ ಇತ್ತು. ಹೀಗಾಗಿ ತಮಗೆ ಬೇಕಾದಾಗಲೆಲ್ಲ ಕೇಳಿದರೆ ನಾನು ಆ ಸಿನಿಮಾ ತೋರಿಸುವೆ ಎಂದು ಮಾತುಕೊಟ್ಟೆ. ಹೀಗೆ 1-2 ದಿನ ಅವರು ವಿಶ್ರಾಂತಿ ಕೊಠಡಿಯಲ್ಲಿ ಸಿನಿಮಾ ನೋಡುತ್ತಿದ್ದರು. ಒಂದು ದಿನ ನಾನು ಧೈರ್ಯ ಮಾಡಿ, ನಿಮಗೆ ಮದುವೆಯಾಗಿದೆಯಲ್ಲ, ಆರಾಮಾಗಿ ಮನೆಯಲ್ಲಿ ಆ ಕೆಲಸ ಮಾಡಬಹುದು ಎಂದೆ. ಅವರು ಮುಖ ಸಪ್ಪೆ ಮಾಡಿದರು. ಅವರ ಕೈ ಹಿಡಿದು, ನಾನು ಯಾರಿಗೂ ಹೇಳಲ್ಲ, ನಿಮ್ಮ ಸಮಸ್ಯೆ ಏನೆಂದು ತಿಳಿಸಿ ಎಂದೆ. ಅವರು ನನ್ನ ಗಂಡ ಕುಡುಕ, ಇಬ್ಬರೂ ಒಂದಾಗಿ ಅದೆಷ್ಟೋ ದಿನ ಆಗಿದೆ, ಒಂದಾದರೂ 2 ನಿಮಿಷದಲ್ಲಿ ಅವನು ಔಟ್ ಆಗಿ ಮಲಗುತ್ತಾನೆ, ನಾನು ಪ್ರತಿದಿನವೂ ಹಾಗೆ ಮಲಗುತ್ತೇನೆ, ಕೆಲವೊಮ್ಮೆ ನಿನ್ನ ಹಾಗೆ ಕೈಗೆ ಕೆಲಸ ಕೊಡ್ತೀನಿ, ಆದರೆ ಅದರಿಂದ ಸಿಕ್ಕಷ್ಟು ಸಮಾಧಾನ ಸಿಗಲ್ಲ, ಹೀಗಾಗಿ ಈಗೀಗ ದಿನವೂ ನನಗೆ ಅದು ಬೇಕೆನಿಸುತ್ತದೆ ಎಂದರು. ಆಗ ನಾನು, ನಿಮ್ಮ ಪ್ರತಿದಿನ ಉಪವಾಸವೇ ಎಂದು ಕೇಳಿದೆ. ಅವರು ಹೌದು ಎಂದರು. ನಾನೇನಾದರೂ ಸಹಾಯ ಮಾಡಲೆ ಎಂದು ಅವರತ್ತು ನೋಡಿದೆ. ಅವರು, ನಾನು ಆ ತರದವಳಲ್ಲ, ನನ್ನ ಏನು ಎಂದಿರುವೆ ಎಂದೆಲ್ಲ ಏರು ಧ್ವನಿಯಲ್ಲಿ ಮಾತನಾಡಿದರು. ಆಗ ನಾನು ನಗುತ್ತಾ, ಪ್ರತಿದಿನ ಕಿಟಕಿ ಬಳಿ ಬಂದು ನೀವು ಇಣುಕಿ ನೋಡಿದ್ದು ನನಗೆ ಗೊತ್ತು ಎಂದೆ. ಹೀಗೆಲ್ಲ ಅವರಿಗೆ ನನ್ನ ಕೈ ಕೆಲಸ ನೆನಪಿಗೆ ಬಂದಂತಾಗಿ ಮುಗುಳ್ನಕ್ಕರು. ಅವರ ನಗುವಿನಲ್ಲಿ ಒಪ್ಪಿಗೆ ಸಿಕ್ಕಂತಿತ್ತು. ಇಬ್ಬರೂ ಅಟ್ಟದ ಮೇಲೆ ಹೋಗಿ ಅಲ್ಲಿ ಸಾಕಷ್ಟು ಹುಲ್ಲಿನ ಮೆದೆ ಒಟ್ಟಲಾಗಿತ್ತು. ಅಟ್ಟ ತಲುಪಿದ ತಕ್ಷಣ ನನ್ನಿಂದ ತಡೆಯಲಾಗಲಿಲ್ಲ. ಎಷ್ಟೋ ದಿನದಿಂದ ಕಾಯುತ್ತಿದ್ದ ನಾನು ಅವಸರ ಮಾಡತೊಡಗಿದೆ. ಆದರೆ ಅವರು ಸ್ವಲ್ಪ ತಡೆಯುವ ಹಾಗೆ ಎಲ್ಲ ಅವಸರ ಮಾಡಬೇಡ ಎಂದರು. ಆಗ ನಾನು ಅವರ ರೂಪ ಲಾವಣ್ಯದ ಕುರಿತು ಹೊಗಳಲು ಶುರು ಮಾಡಿದೆ. ಅವರು ನಾಚಿ ನೀರಾದರು. ಮೆಲ್ಲಗೆ ಒಂದೊಂದೇ ಕೆಲಸಕ್ಕೆ ಮುಂದಾದೆವು. ಹಂತ ಹಂತವಾಗಿ ಕೈಯಾಡಿಸುತ್ತಾ ಮುಖ್ಯವಾದ ಕೆಲಸ ಆರಂಭಿಸಿದೆವು. ಅಂದು ಹಗಲಿನ 2 ಸುತ್ತುವ ಕೆಲಸವನ್ನು ಮಾಡಿದೆ. ಆಮೇಲೆ ಸಮಯ ಸಿಕ್ಕಾಗಲೆಲ್ಲ ಅವರ ಜೊತೆ ಹೊಲದಲ್ಲಿ ನಾಟಕ ಮಾಡಬೇಡಿ, ವಿಶ್ರಾಂತಿ ಕೋಣೆಯಲ್ಲಿ ಹಾಕಿದ್ದ ಟಿವಿಯಲ್ಲಿ ಎಲ್ಲ ಕಾಣಿಸುತ್ತೆ ನೋಡಿ ಎಂದೆ. ಅವರು ಗಾಬರಿಯಾಗಿ ಬಿಟ್ಟರು. ಆಗ ನಾನು, ಇದರಿಂದ ನಮ್ಮಿಬ್ಬರಿಗೂ ಬೇಕಿರುವುದು ಸಿಗುತ್ತದೆ, ಒಂದು ಸಲ ಯೋಚಿಸಿ ನೋಡಿ ಎಂದೆ. ಆಗ ಅವರು, ಅಲ್ಲ, ನಿನ್ನ ವಯಸ್ಸು ಎಂದು ರಾಗ ಎಳೆದರು. ಅಯ್ಯೋ, ವಯಸ್ಸಲ್ಲೇನಿದೆ, ಇರುವುದು ಎಲ್ಲ ಆಟವಾಡುವ ತಾಕತ್ತು ಹಾಗೂ ಅದರ ಕೆಲಸ ಮಾಡುತ್ತಿದ್ದೇವೆ. ಮುಂದೆ ಹಲವು ತಿಂಗಳಲ್ಲಿ ಅವರಿಗೆ ಹೊಟ್ಟೆ ಭಾರವಾಗಿ ಹೊಲದ ಕೆಲಸಕ್ಕೆ ಸಿಗಲಿಲ್ಲ. ಅವರ ಆರೋಗ್ಯ ಸುಧಾರಿಸುವ ತನಕ ಎಲ್ಲ ಖರ್ಚು ವೆಚ್ಚ ನಾನೇ ಭರಿಸಿದೆ. 1 ವರ್ಷದ ನಂತರ ಮತ್ತೆ ರಮ್ಯಾ ನಮ್ಮ ಹೊಲದಲ್ಲಿ ಕೆಲಸಕ್ಕೆ ಬರತೊಡಗಿದರು. ಈಗಂತೂ ಯಾವುದೇ ಸಂಕೋಚವಿಲ್ಲದೆ ಆ ಕೆಲಸವನ್ನು ಆರಂಭಿಸುತ್ತೇವೆ. ನಿಮ್ಮಲ್ಲಿ ಯಾರಾದರೂ ಹೊಲದಲ್ಲಿ ಈ ರೀತಿ ಕೆಲಸ ಮಾಡಿದ್ದಾರೆ? ಕಮೆಂಟ್ ಮಾಡಿ. ಧನ್ಯವಾದಗಳು ವೀಕ್ಷಕರೇ. ಕಥೆ ಬಗ್ಗೆ ನಿಮ್ಮ ಅನಿಸಿಕೆ ಕಾಮೆಂಟ್ ಮಾಡಿ.